ಎಲ್ಲೋ ನಮಸ್ಕಾರ ಗೆಳೆಯರಿ. ನಾನು ಇವತ್ತು ನಿಮಗೆ ಒಂದು ವಾಸ್ತುಶಿಲ್ಪದ ತವರು ಅಂತ ನೆನೆಸ್ಕೊಂಡಿರೋ ಒಂದು ಸ್ಥಳನ ನಿಮಗೆ ತೋರ್ಸಕ್ಕೆ ಹೊರಟಿದ್ದೀನಿ. ಆ ಜಾಗ ಯಾವ್ದಪ್ಪ ಅಂತಂದ್ರೆ ಅರಸೀಕೆರೆ ತಾಲೂಕು, ಹಾಸನ ಡಿಸ್ಟಿಕ್, ಅರಸೀಕೆರೆ ತಾಲೂಕು, ಜಾವಗಲ್. ಜಾವಗಲ್ ಬಂದು ಅದು ಫೇಮಸ್ ಆಗಿರೋದು ದರ್ಗಾಗೆ. ಅದು ಮುಸ್ಲಿಂ ಬಾಂಧವರು ತುಂಬಾ ಜನ ಇರೋ ಅಂತ ಸ್ಥಳ. ಬಟ್ ಆದ್ರೆ ಅಲ್ಲಿ ವಾಸ್ತುಶಿಲ್ಪ, ಹೊಯ್ಸಳರ ಕಾಲದ ವಾಸ್ತುಶಿಲ್ಪನ ನೋಡಿದ್ರೆ ನೀವು ಕಳೆದೋಗ್ಬಿಡ್ತೀರಾ. ಆ ತರ ಒಂದು ದೇವಸ್ಥಾನವನ್ನು ಕೂಡ ನೀವು ಕಾಣ್ಬೋದು. ಬನ್ನಿ, ಅದನ್ನ ನಿಮಗೆ ಕಣ್ಣಾರೆ ತೋರಿಸ್ತೀನಿ ಇವತ್ತು. ನೋಡ್ತಾ ಇದೀರಲ್ಲ ಎದುರಿಗೆ, ಇದೇ ದೇವಸ್ಥಾನ. ದೌರ್ಬಾಗ್ಲಿಂದ ಒಳಗಡೆ ಬಂದ್ರೆ ಈ ತರ ದೇವಸ್ಥಾನ ಕಾಣುತ್ತೆ. ತುಂಬಾ ಸುಂದರವಾದ ದೇವಸ್ಥಾನ ಇದು. ನೀವು ಇದ್ರದ್ದು ಹಿಸ್ಟ್ರಿ ನೋಡ್ಬೇಕು ಅನ್ನೋದಾದ್ರೆ, ಇದು ಒಂದು ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ. ಆದ್ರೆ ಇದ್ರ ಒಳಗಡೆ ಬಂದು ಮೂಲವಾಗಿ ಇರೋದು ನಾರಾಯಣನ ದೇವಸ್ಥಾನ. ಒಳಗಡೆ ನೀವು ಎದುರಿಗೆ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನೋಡೋದಾದ್ರೆ ಅಲ್ಲಿ ನೀವು ನಾರಾಯಣನ ಪ್ರತಿಮೆಯನ್ನ ಕಾಣ್ಬೋದು. ಇದ್ರದ್ದು ಹಿಸ್ಟ್ರಿ ಏನಪ್ಪಾ ಅಂತಂದ್ರೆ, ಇದು ಹೊಯ್ಸಳರ ಕಾಲದಲ್ಲಿ ನಿರ್ಮಿತವಾದಂತ ಒಂದು ದೇವಸ್ಥಾನ. ಇದಕ್ಕೆ 1200 ವರ್ಷಗಳ ಇತಿಹಾಸ ಕೂಡ ಇದೆ. ಇದನ್ನ ಹೊಯ್ಸಳರ ವಿಷ್ಣುವರ್ಧನ ದೊರೆಯಾಗಿದ್ದ ವಿಷ್ಣುವರ್ಧನನ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಿಸಲಾಗುತ್ತೆ. ಇದು ಒಂದು ತ್ರಿಕೂಟ ದೇವಾಲಯ ಆಗಿದೆ. ಈ ದೇವಸ್ಥಾನ ನಕ್ಷತ್ರ ಆಕಾರದ ವೇದಿಕೆ ಮೇಲೆ ನಿರ್ಮಿಸಲಾಗಿದೆ. ಒಂದು 3 ಲೇಯರ್ ಕೆಳಗಡೆಯಿಂದ ಒಂದು ನಕ್ಷತ್ರ ಆಕಾರದ ಮಂಟಪ ಇದೆ. ಅದ್ರ ಮೇಲೆ ಇದನ್ನ ನಿರ್ಮಿಸಲಾಗಿದೆ. ಮುಖ್ಯ ಗರ್ಭಗೃಹದಲ್ಲಿ ಕೇಶವ ಮೂರ್ತಿಯನ್ನ ನೋಡ್ಬೋದು ನೀವು. ಮತ್ತೆ ಬಲಭಾಗದಲ್ಲಿ ಗೋಪಾಲನ ಮೂರ್ತಿ, ಮತ್ತೆ ಎಡಭಾಗದಲ್ಲಿ ಲಕ್ಷ್ಮೀ ನರಸಿಂಹ ಮೂರ್ತಿ. ಅದಕ್ಕೋಸ್ಕರನೇ ಲಕ್ಷ್ಮೀ ನರಸಿಂಹ ಮೂರ್ತಿಯನ್ನ ಇಲ್ಲಿ ಒಂದು ವಿಶೇಷವಾಗಿ ನೀವು ಕಾಣಬಹುದು. ಮತ್ತೆ ಗಣೇಶನ ಒಂದು ಪ್ರತಿಮೆ ಕೂಡ ಇದೆ. ಮಹಿಷಾಸುರ ಮರ್ದಿನಿಯ ಕಲೆಗಳನ್ನು ಕೂಡ ಇಲ್ಲಿ ಕೆತ್ತಲಾಗಿದೆ. ಇಲ್ಲಿನ ಮುಖ ಮಂಟಪದಲ್ಲಿ ಕಣಶಿಲೆಯಿಂದ ಮಾಡಿದ ಮಹಾದ್ವಾರವನ್ನು ಕೂಡ ಕಾಣಬಹುದು. ಇದ್ರ ಮುಂದೆ ಒಂದು ಗರುಡನ ಒಂದು ಇದನ್ನ, ಆಗಿನ ಕಾಲದಲ್ಲಿ ರಾಜರುಗಳು ಶಿಲ್ಪಕಲೆಗೆ ಎಷ್ಟು ಬೆಲೆ ನೀಡ್ತಾ ಇದ್ರು ಅನ್ನೋದನ್ನ ನೀವಿಲ್ಲಿ ಕಾಣಬಹುದು. ಮತ್ತೆ ಅವರ ಸೈನ್ಯ ಬಲವನ್ನ ಪ್ರಜೆಗಳಿಗೆ, ಮೀನ್ಸ್ ಅಲ್ಲಿನ ನಾಗರಿಕರಿಗೆ ತೋರಿಸ್ಬೇಕು ಅಂತಂತ ಅವರು ಆಗಿನ ಕಾಲದಲ್ಲಿ ಶಿಲ್ಪಕಲೆಗೆ ತುಂಬಾ ಒಂದು ಒತ್ತು ಕೊಡ್ತಾ ಇದ್ರು. ಅದೇ ರೀತಿ ಅವರಲ್ಲಿದ್ದ ಸೈನ್ಯ ಬಲ, ಒಂದು ಗಜ ಸೇನೆ ಆಗಿರ್ಬೋದು, ಮತ್ತೆ ಅಶ್ವಸೇನೆ ಆಗಿರ್ಬೋದು, ಅದು ಚಿತ್ರಗಳನ್ನ ಇಲ್ಲಿ ದೇವಸ್ಥಾನದ ಮೇಲೆ ಅದನ್ನ ಕೆತ್ತನೆ ಮಾಡೋದ್ರ ಮೂಲಕ ಅವರು ಅದನ್ನ ತೋರಿಸ್ತಾ ಇದ್ರು ಜನಗಳಿಗೆ ಅನ್ನೋದನ್ನ ನೀವು ಇಲ್ಲಿ ಕಾಣ್ಬೋದು. ನೋಡಿದ್ರಲ್ಲ, ಇಲ್ಲಿ ಕೃಷ್ಣ ಒಂದು ಹಾವಿನ ಮೇಲೆ ನರ್ತನ ಮಾಡ್ತಾ ಇರೋದನ್ನ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ಬೋದು. ಒಂದೊಂದು ಕಲೆನು ಅವಾಗ ಮೆಷಿನ್ ಇರ್ಲಿಲ್ಲ, ಆದ್ರೂ ಕೂಡ ಇಷ್ಟು ಫಿನಿಶಿಂಗ್ ಕೊಟ್ಟು ಈ ತರ ಒಂದು ಕೆತ್ತನೆನ ನೀವು ಇಷ್ಟು ಅದ್ಭುತವಾಗಿದೆ ಅಂತಂದ್ರೆ, ಒಂದು ದಾರ ಅಥವಾ ಒಂದು ಕಡ್ಡಿ ತಗೊಂಡ್ರೆ ಆ ಒಂದು ಒಳಗಡೆಯಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದನ್ನ ತೆಗಿಬಹುದು. ಅಷ್ಟು ನೈಪುಣ್ಯತೆಯಿಂದ ಈ ಕಲೆನ ಕೆತ್ತನೆ ಮಾಡಿದ್ದಾರೆ. ಮತ್ ನಿಜವಾಗ್ಲೂ ಅವಾಗಿನ ವಾಸ್ತುಶಿಲ್ಪಿಗಳು ಏನಿದಾರೋ ಅವ್ರಿಗೆಲ್ಲ ಒಂದು ದೊಡ್ಡ ನಮಸ್ಕಾರನೇ ಹೇಳ್ಬೋದು ಅಂತಂದ್ರು ಏನು ತಪ್ಪಾಗಲ್ಲ. ನೋಡಿದ್ರಲ್ಲ, ಚಿಕ್ಕ ಚಿಕ್ಕ ಜಾಗದಲ್ಲೂ ಕೂಡ ಒಂದೊಂದು ಇದನ್ನು ಕಾಣ್ಬೋದು, ವಿಗ್ರಹಗಳನ್ನು ಕಾಣ್ಬೋದು. ಅವಾಗಿನ ವಾಸ್ತುಶಿಲ್ಪ ಎಷ್ಟು ಅದ್ಭುತವಾಗಿತ್ತು ಮತ್ತು ಎಷ್ಟು ಮನೋಹರವಾಗಿತ್ತು ಅನ್ನೋದನ್ನ ನೀವಿಲ್ಲಿ ಕಾಣ್ಬೋದು. ಎಷ್ಟು ನೈಪುಣ್ಯತೆ ಇದೆ ನೋಡಿ. ಮತ್ತೆ ಇವಾಗಿನ ತರ ಮೆಷಿನ್ ಇರ್ಲಿಲ್ಲ, ಏನೂ ಇರ್ಲಿಲ್ಲ, ಆದ್ರೂ ಕೂಡ ಅಷ್ಟು ಒಂದು ನೈಪುಣ್ಯತೆಯಿಂದ ಕೆತ್ತನೆಯನ್ನ ಮಾಡಿದ್ದಾರೆ. ನೋಡಿ, ಆ ಗಣೇಶನ ವಿಗ್ರಹದ ಮೇಲ್ಗಡೆ ಈ ಇಡೀ ದೇವಸ್ಥಾನದ ಒಂದು ಚಿತ್ರನ ಕೆತ್ತನೆ ಮಾಡಲಾಗಿದೆ. ಅದೇ ಇಲ್ಲಿನ ವಿಶೇಷ. ನೀವು ಪೂರ್ತಿ ವಿಗ್ರಹ, ಮೀನ್ಸ್ ದೇವಸ್ಥಾನ ಪೂರ್ತಿ ನೋಡೋದನ್ನ ಒಂದು ನಕ್ಷೆನ ನೀವು ಆ ಗಣೇಶನ ಒಂದು ವಿಗ್ರಹದ ಮೇಲ್ಗಡೆ ಅದನ್ನ ನಕ್ಷೆಯ ರೂಪದಲ್ಲಿ ಕೆತ್ತನೆ ಮಾಡಿದ್ದಾರೆ. ನೀವು ಎದುರಿಗೆ ನೋಡ್ತಾ ಇರೋದೇ ಇದು ರಂಗನಾಥ ಸ್ವಾಮಿ, ಮೀನ್ಸ್ ನಾರಾಯಣ ಮೂಲ. ಇದು ಬಂದು ಗೋಪಾಲನ ವಿಗ್ರಹ ಕಾಣ್ಬೋದು ನೀವು. ಮತ್ತೆ ಲಕ್ಷ್ಮೀ ಸಮೇತವಾಗಿ ನರಸಿಂಹಸ್ವಾಮಿ ಆಸೀನರಾಗಿರೋದು. ಮತ್ತೆ ಇದು ಅಲ್ಲಿನ ಹಿಸ್ಟ್ರಿನ ಒಂದು ಪ್ರಕಟಣೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರದವರು. ಇಲ್ಲಿನ ಒಂದು ದೌರ್ಭಾಗ್ಯ ಅಂತಂದ್ರೆ, ಈಗಲೂ ಕೂಡ ಈ ದೇವಸ್ಥಾನಕ್ಕೆ ಒಂದು ಸೆಕ್ಯೂರಿಟಿ ಇಲ್ಲ. ಆದ್ರಿಂದ ಈ ಬಂದವರು ಹುಡುಗರು, ಅಲ್ಲಿ ಆಡೋವಂತ ಹುಡುಗರುಗಳು, ಅದು ಬೆಲೆ ಗೊತ್ತಿಲ್ದೇನೆ ಅಲ್ಲಿ ಶಿಲ್ಪಕಲೆಗಳು, ದೇವಸ್ಥಾನದ ಕೆಲವೊಂದು ಕಲ್ಲುಗಳನ್ನೆಲ್ಲ ಒಡೆದಾಕಿದ್ದಾರೆ. ತುಂಬಾ ಹಾಳಾಗಿದೆ. ದಯವಿಟ್ಟು ಈಗಲಾದ್ರೂ ನಮ್ಮ ಕರ್ನಾಟಕ ಸರ್ಕಾರ ಇದಕ್ಕೊಂದು ಪ್ರಾಧಾನ್ಯತೆ ಕೊಟ್ಟು ಇದಕ್ಕೊಂದು ಸೆಕ್ಯೂರಿಟಿ ವ್ಯವಸ್ಥೆ ಮಾಡಿ ಅದನ್ನ ಶಿಲ್ಪಕಲೆನ ಉಳಿಸ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಂತೀನಿ. ನೋಡಿದ್ರಲ್ಲ, ತುಂಬಾ ಸುಂದರವಾದ ವಾಸ್ತುಶಿಲ್ಪಗಳನ್ನ ನೀವು ಇಲ್ಲಿ ಕಾಣ್ಬೋದು. ಈ ತರ ವಾಸ್ತುಶಿಲ್ಪ ಹಳೇಬೀಡು ಮತ್ತು ಬೇಲೂರಲ್ಲಿ ಇರೋದನ್ನ ನೀವು ನೋಡಿರ್ತೀರ. ಆದ್ರೆ ಅದೇ ಹೊಯ್ಸಳರ ಕಾಲದ ಇನ್ನೊಂದು ದೇವಸ್ಥಾನ, ಒಂದು
ವಾಸ್ತುಶಿಲ್ಪದ ತವರು ಅಂತಾನೆ ಹೇಳ್ಬೋದು. ಹೊಯ್ಸಳರ ಕಾಲದಲ್ಲಿ ವಾಸ್ತುಶಿಲ್ಪಕ್ಕೆ ಎಷ್ಟು ಬೆಲೆ ಕೊಡ್ತಾ ಇದ್ರು. ಮತ್ತೆ ಇಲ್ಲಿ ತುಂಬಾ ಜನ ವೈಷ್ಣವರು ಇರೋದ್ರಿಂದ ಇದು ವೈಷ್ಣವ ಒಂದು ಸಂಸ್ಕೃತಿಗೆ ಸೇರಿದಂತ ದೇವಸ್ಥಾನ ಆಗಿರುತ್ತೆ. ಅವರು ಫಸ್ಟ್ ವಿಷ್ಣುವರ್ಧನ, ಏನ್ ಹೊಯ್ಸಳರ ರಾಜ ವಿಷ್ಣುವರ್ಧನ, ಅವನು ಬಂದು ಜೈನ ಸಂಪ್ರದಾಯಸ್ಥ ಮೂಲತಃ. ಅವನು ಈ ವಿಷ್ಣುವಿನ ಕಥೆಯನ್ನೆಲ್ಲ ಕೇಳ್ಬಿಟ್ಟು ಅವನು ವೈಷ್ಣವನಾಗಿ ಬದಲಾಗ್ತಾನೆ. ವೈಷ್ಣವನಾಗಿ ಬದಲಾದ್ಮೇಲೆ ಅವನು ಎಲ್ಲೆಲ್ಲಿ ಅವನ ಸಾಮ್ರಾಜ್ಯ ಇದೆಯೋ ಅಲ್ಲೆಲ್ಲ ಒಂದು ವೈಷ್ಣವ ದೇವಸ್ಥಾನಗಳನ್ನು ನಿರ್ಮಿಸಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗಿನ ಕಾಲದಲ್ಲಿ ನಿರ್ಮಿತವಾದವೇ ಬೇಲೂರು ಚೆನ್ನಕೇಶ್ವರ ದೇವಸ್ಥಾನ, ಹಳೆಬೀಡಿನ ಶಿವ ದೇವಸ್ಥಾನ, ಮತ್ತೆ ಈ ತರ ಒಂದು ದೇವಸ್ಥಾನಗಳನ್ನು ನೀವು ಅವರ ಕಾಲದಲ್ಲಿ ಕಾಣ್ಬೋದು. ಥ್ಯಾಂಕ್ ಯು ಸೋ ಮಚ್. ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.